ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಡಲ ತೀರದಲ್ಲಿ ಹೆಡೆ ಎತ್ತಿದ ಸೇಡಿಗೆ ಹೆಣ ಉರುಳಿದೆ. ರಕ್ತ ಚರಿತ್ರೆ ಬರೆದ ಅಷ್ಟ ರಾಕ್ಷಸರ ಬಂಧನ ಆಗಿದೆ. ಹತ್ಯೆಗೆ ಫಾಸಿಲ್ ಸೋದರ ಫಂಡಿಂಗ್ ಮಾಡಿದ್ದು ಗೊತ್ತಾಗಿದೆ. ಮಂಗಳೂರಿಗೆ ಬಂದ ಗೃಹ ಸಚಿವರು ಆಂಟಿ ಕಮ್ಯುನಲ್ ಫೋರ್ಸ್ ಘೋಷಣೆ ಮಾಡಿದ್ದಾರೆ. ಮುಸ್ಲಿಮರ ಸಭೆ ನಡೆಸಿದ ಪರಂ ಸುಹಾಸ್ ಮನೆಗೆ ಭೇಟಿ ಕೊಡಲಿಲ್ಲ. ಉಗ್ರ ಸಂಹಾರಕ್ಕೆ ಆಕ್ಷನ್ ಕಟ್ ಶುರುವಾಗಿದೆ. ಎನ್ಐಎ ತನ್ನ ತನಿಖೆಯನ್ನ ಬಾರ್ಡರ್ಗೆ ವಿಸ್ತರಿಸಿದೆ. ಕಾಶ್ಮೀರದಿಂದ ಚೆನ್ನೈಗೆ ಬೆಸೆದ ಕೊಂಡಿಯೊಂದು ಉಗ್ರರನ್ನ ಕೊಲಂಬೋಗೆ ಕರೆದೊಯ್ದಿರೋ ಶಂಕೆ ಕಾಡ್ತಾ ಇದೆ. ಅತ್ತ ಪಾಕ್ ಕ್ಷಿಪಣಿ ಪರೀಕ್ಷಿಸಿದ್ರೆ ಭಾರತ ನೌಕಾದಳ ಫೋಟೋ ಶರೀಫ್ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಪ್ಲೀಸ್ ನಮ್ಮನ್ನ ಕಾಪಾಡಿ ಅಂತ ಪಾಕಿಸ್ತಾನ ಕಣ್ಣೀರು ಹರಿಸಿದ್ದು. ಈ ಬೆನ್ನಲ್ಲೇ ಪಾಕ್ಗೆ ಶಾಕ್ ಕೊಟ್ಟ ಭಾರತ ಆಮದು ಉತ್ಪನ್ನಗಳನ್ನು ಬ್ಯಾನ್ ಮಾಡಿದೆ. ಯುದ್ಧದ ಕಾರ್ಮೋಡ ಕಾರಣ ಪಾಕ್ ನೆತ್ತಿಯ ಮೇಲೆ ಯುರೋಪ್ ವಿಮಾನಗಳು ತಮ್ಮ ಹಾರಾಟವನ್ನೇ ಬಂದ್ ಮಾಡಿದೆ. ಎಡವಟ್ಟು ಅನ್ನೋ ಪದಕ್ಕೆ ಕೆಪಿಎಸ್ಸಿ ಪರ್ಯಾಯ. ಎಕ್ಸಾಮ್ಗೆ ಹಾಲ್ ಟಿಕೆಟ್ ಬೆಳಗಿನ ಜಾವ 3 ಗಂಟೆಯವರೆಗೆ ವಿತರಿಸಿದೆ. ಅಭ್ಯರ್ಥಿಗಳ ಜೊತೆಗಿನ ಚೆಲ್ಲಾಟಕ್ಕೆ ಸ್ಟೂಡೆಂಟ್ ಯೂನಿಯನ್ ರೋಷಾವೇಶ ಪ್ರದರ್ಶಿಸಿದೆ. ಇದು ರಾಂಗ್ ರೂಟು ಅಂತ ಬಂದ ಪೊಲೀಸರು ದರನೆ ಎಳೆದೊಯ್ದಿದ್ದಾರೆ. ಪಹಲ್ಗಾಮ್ ಘಟನೆ ಜೊತೆ ಕನ್ನಡ ಹೋಲಿಸಿದ ಸೋನು ಬ್ಯಾನ್ಗೆ ಆಗ್ರಹ ಹೆಚ್ಚಾಗಿದೆ. ಫಿಲಂ ಚೇಂಬರ್ಗೆ ದೂರು ನೀಡಲಾಗಿದೆ. ಅವಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಬೆನ್ನಲ್ಲೇ ಸೋನು ನಿಗಮ್ ಕನ್ನಡ ಅನ್ನೋದಕ್ಕೂ ಬೆದರಿಕೆ ಕೂಗಿಗೆ ವ್ಯತ್ಯಾಸ ಇದೆ ಅಂತ ಸಮರ್ಥಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.